ಗ್ಯಾಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನ ಕಪಲ್ಸ್ ಟ್ರೈ ಮಾಡ್ತಾನೆ ಇರ್ತೀರಾ ಮಗು ಬೇಕು ಅಂತ ಹೇಳಿ, ಬಟ್ ಅವ್ರಿಗೆ ಆಗಿರೋದಿಲ್ಲ. ಅಂತ ಅವ್ರಿಗೆ ನಾನು ಇವತ್ತು ಒಂದು ಒಳ್ಳೆ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಪೀರಿಯಡ್ಸ್ ಆದ ನಂತರ ಯಾವ ದಿನ ಸೇರಬೇಕು, ಯಾವ ದಿನ ಸೇರಿದ್ರೆ ಗಂಡ ಹೆಂಡತಿಗೆ ಗ್ಯಾರಂಟಿ ಮಕ್ಕಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೋಸ್ಕರ ನಾನು ಕ್ಯಾಲೆಂಡರ್ನ ತಗೊಂಡಿದ್ದೀನಿ. ಯಾವ ದಿನ ಸೇರಿದ್ರೆ ಗಂಡ ಹೆಂಡತಿಗೆ ಖಂಡಿತವಾಗ್ಲೂ ಮಕ್ಕಳಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ನಮ್ದು ಪೀರಿಯಡ್ಸ್ ಹೇಗಿದೆ, ಪೀರಿಯಡ್ ಸೈಕಲ್ ಹೇಗಿದೆ ಅಂತ ಹೇಳಿ. ಎಲ್ಲಾ ಮಹಿಳೆಯರಿಗೂ ಒಂದೇ ರೀತಿಯ ಪೀರಿಯಡ್ಸ್ ಆಗೋದಿಲ್ಲ. ಕೆಲವರಿಗೆ ಡಿಲೇ ಪೀರಿಯಡ್ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಅವ್ರಿಗೆ ಯಾವಾಗ ಆಗ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ. ರೆಗ್ಯುಲರ್ ಪೀರಿಯಡ್ ಮತ್ತೆ ನಾರ್ಮಲ್ ಪೀರಿಯಡ್ ಅಂತ ಹೇಳಿದ್ರೆ ನಿಮ್ಗೆ 28 ದಿನದಿಂದ 30 ಒಳಗಡೆ ಆಗುತ್ತಲ್ಲ, ಅದನ್ನ ನಾರ್ಮಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಫೆಬ್ರವರಿ 1ನೇ ತಾರೀಕು ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಮಾರ್ಚ್ 1ನೇ ತಾರೀಕಿಗೆ ಪೀರಿಯಡ್ ಆಗಬೇಕು, ಆಗ ರೆಗ್ಯುಲರ್ ಪೀರಿಯಡ್ ಅಂತ ಹೇಳ್ತೀವಿ. 28 ದಿನದಿಂದ 30 ಒಳಗಡೆ ಆಗ್ತಿದೆ ಅಂದ್ರೆ ಅದು ರೆಗ್ಯುಲರ್ ಪೀರಿಯಡ್, ನೀವು ನೆನ್ಪಿಟ್ಕೋಬೇಕು. ಇನ್ನೊಂದು ಡಿಲೇ ಪೀರಿಯಡ್. ಡಿಲೇ ಪೀರಿಯಡ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಫೆಬ್ರವರಿ 1ನೇ ತಾರೀಕಿಗೆ ಆಗಿದ್ದೀರಾ, ಮಾರ್ಚ್ 1 ಅಥವಾ 2ನೇ ತಾರೀಕು ಆಗೋದಿಲ್ಲ. ಅದ್ರ ಬದಲಾಗಿ ನಿಮಗೆ 10ನೇ ತಾರೀಕು ಅಥವಾ 15ನೇ ತಾರೀಕು ಆಗುತ್ತೆ. ಇದು ಆಲ್ಮೋಸ್ಟ್ 10 to 15 ಡೇಸ್ ಡಿಲೇ ಇರುತ್ತೆ. 35ರಿಂದ 45ರ ಅವಧಿಯಲ್ಲಿ ನಿಮಗೆ ಪೀರಿಯಡ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಡಿಲೇಡ್ ಪೀರಿಯಡ್ ಅಂತ ಕರೀತಾರೆ. ಮತ್ತೊಂದು ಇರ್ರೆಗ್ಯುಲರ್ ಪೀರಿಯಡ್ಸ್. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಪೀರಿಯಡ್ ಆಗುತ್ತೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ನಿಮಗೆ ಯಾವಾಗ ಬೇಕಾದರೂ ಆಗ್ಬೋದು. 2 ಮಂತ್ಸ್ಗೆ ಒಂದ್ಸತಿ, 3 ಮಂತ್ಸ್ಗೆ ಒಂದ್ಸತಿ, ಅಥವಾ 6 ಮಂತ್ಸ್ಗೆ ಒಂದ್ಸತಿ, ಅಥವಾ 1 ಇಯರ್ಗೆ ಒಂದ್ಸತಿ ಕೂಡ ಆಗ್ಬೋದು. ಇದನ್ನ ಇರ್ರೆಗ್ಯುಲರ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಈ 3 ಕ್ಯಾಟಗರಿ ಅವರಿಗೆ ಯಾವ ದಿನ ಸೇರಿದ್ರೆ ಮಕ್ಕಳಾಗುತ್ತೆ ಅಂತ ಈಸಿಯಾಗಿ ತಿಳ್ಕೊಬಹುದು. ಇದರಲ್ಲಿ ಈಸಿಯಾಗಿ ಯಾರಿಗೆ ತಿಳ್ಕೊಬಹುದು ಅಂತ ಹೇಳಿದ್ರೆ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ. ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತಲ್ಲ ಅಂತವ್ರಿಗೆ ನಾವು ಆರಾಮಾಗಿ ಪ್ರೆಡಿಕ್ಟ್ ಮಾಡಬಹುದು. ಹಾಗೆ ಡಿಲೇ ಪೀರಿಯಡ್ ಇರುತ್ತಲ್ಲ ಅವ್ರಿಗೂ ಕೂಡ ನಾವು ಆರಾಮಾಗಿ ಪ್ರೆಡಿಕ್ಟ್ ಮಾಡಬಹುದು ಇಂಥ ದಿನದಲ್ಲಿ ಸೇರಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳಿ. ಆದರೆ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋರು ಇರ್ತಾರಲ್ಲ ಅವ್ರಿಗೆ ಈ ಕ್ಯಾಲೆಂಡರ್ ಮೆಥಡನ್ನು ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡೋದು ತುಂಬಾನೇ ಕಷ್ಟ ಇದೆ. ಯಾಕೆ ಗೊತ್ತಾ? ಕ್ಯಾಲೆಂಡರ್ ಮೆಥಡ್ ಇಂದ ಅವ್ರಿಗೆ ವರ್ಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗ ಪೀರಿಯಡ್ಸ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಡಿಫ್ರೆಂಟ್ ವೇ ಇದೆ ತಿಳ್ಕೊಳ್ಳಿಕ್ಕೆ. ಅದಕ್ಕಿಂತ ಮೊದಲು ನಾವು ರೆಗ್ಯುಲರ್ ಮತ್ತೆ ಡಿಲೇ ಪೀರಿಯಡ್ ಅವ್ರಿಗೆ ತಿಳಿಸ್ಕೊಡೋಣ. ಯಾವ ದಿನ ಸೇರಿದ್ರೆ 100% ಮಕ್ಕಳು ಆಗೇ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಒಂದು ಕ್ಯಾಲೆಂಡರ್ನ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನೀಗ ಕ್ಯಾಲೆಂಡರ್ನ ತಗೊಂಡಿದ್ದೀನಿ. ಇದು ಪೀರಿಯಡ್ ಎಷ್ಟು ದಿನ ಆಗುತ್ತೆ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುತ್ತೆ, ಡಿಫ್ರೆನ್ಸ್ ಇರುತ್ತೆ. ಒಬ್ಬರಿಗೆ 5 ಡೇಸ್ ಆಗ್ಬೋದು, 4 ಡೇಸ್ ಆಗ್ಬೋದು, 3 ಡೇಸ್ ಆಗ್ಬೋದು, ಇನ್ನು ಕೆಲವರಿಗೆ 2 ಡೇಸ್ ಅಥವಾ 6 ಡೇಸ್ ಆಗ್ಬೋದು. ಇದು ಕೂಡ ನಾರ್ಮಲ್. ನಿಮ್ಮ ಪೀರಿಯಡ್ಸ್ ಏನಾದರೂ 2 ಡೇಸ್ ಇಂದ 6 ಡೇಸ್ ವರೆಗೂ ಆಗ್ತಿದೆ ಅಂತ ಹೇಳಿದ್ರೆ ಅದು ನಾರ್ಮಲ್ ಸೈಕಲ್. ಈಗ ನಾವು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಮಹಿಳೆಗೆ ಆರೋಗ್ಯವಾಗಿದ್ದಾಳೆ ಅಂತ ಹೇಳಿದ್ರೆ 3 ದಿನ ಪೀರಿಯಡ್ಸ್ ಆಗೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಪೀರಿಯಡ್ಸ್ ಇವತ್ತು ಸ್ಟಾರ್ಟ್ ಆಗಿದೆ ಅಂದ್ರೆ 1ನೇ ತಾರೀಕು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ 2ನೇ ತಾರೀಕು ಕೂಡ ಕಂಟಿನ್ಯೂ ಆಗುತ್ತೆ, 3ನೇ ತಾರೀಕು ಕಂಟಿನ್ಯೂ ಆಗುತ್ತೆ, ಬಟ್ ಲೈಟ್ ಆಗುತ್ತೆ ಅಥವಾ ಸ್ಟಾಪ್ ಆಗ್ಬೋದು. ಇಲ್ಲ ಅಂದ್ರೆ ನಿಮ್ಗೆ 4th ಡೇ ಕೂಡ ಕಂಟಿನ್ಯೂಸ್ ಆಗ್ಬೋದು. ಸೊ ನಾರ್ಮಲ್ ಆಗಿ ನಿಮ್ಗೆ 3 ದಿನ ಪೀರಿಯಡ್ಸ್ ಆಯ್ತು ಅಂತ ಅನ್ಕೊಳ್ಳೋಣ. ಸೊ 3 ದಿನ ಪೀರಿಯಡ್ಸ್ ಆದ್ಮೇಲೆ 4, 5, 6 ಈ ದಿನಗಳು ನಿಮ್ಗೆ ಪೀರಿಯಡ್ ಶುರುವಾಗಿ ಮೆನ್ಸ್ಟ್ರುಯೇಷನ್ ಆಗುವಂತ ವಾರ ಆಗಿರುತ್ತೆ. ಈ ದಿನಗಳು ಬಂದು ಸೇಫ್. ಈ ದಿನಗಳಲ್ಲಿ ಏನಾದ್ರೂ ನೀವು ಸೇರಿದ್ರೆ ಖಂಡಿತವಾಗ್ಲೂ ಮಕ್ಕಳಾಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಅದಾದ್ಮೇಲೆ ಬರುವಂತದ್ದು 7, 8, 9, 10, 11, 12, 13 ಈ ದಿನಗಳು ಕೂಡ ನಿಮ್ಗೆ ತುಂಬಾನೇ ಸೇಫ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪೀರಿಯಡ್ಸ್ ಆಗಿ ಕೇವಲ 7 ದಿನ ಆಗಿರೋದ್ರಿಂದ ಈ ದಿನಗಳಲ್ಲಿ ನಿಮ್ಗೆ ಅಂಡಾಣು ಉತ್ಪತ್ತಿ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಅದರಿಂದ ಈ ದಿನ ಏನಿದೆ ಅಂದ್ರೆ 7, 8, 9, 10, 11, 12, 13 ಈ ದಿನಗಳನ್ನ ನಾವು ಸೇಫ್ ಅಂತ ಕರಿಬಹುದು. ನಿಮ್ಮ ಪೀರಿಯಡ್ ಶುರುವಾಗಿ 13 ದಿನ ಕಳೆದ ತಕ್ಷಣ 14ನೇ ತಾರೀಕಿಂದ 20ನೇ ತಾರೀಕು ಈ ದಿನಗಳಲ್ಲಿ ನಿಮ್ಮ ಬಾಡಿ ಅಂದ್ರೆ ನೀವು ಎಷ್ಟು ಆರೋಗ್ಯವಾಗಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 14ರಿಂದ 20 ದಿನ ಈ ದಿನಗಳಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಓವಲೇಷನ್ ಆಗ್ಬೋದು, ಅಂದ್ರೆ ಎಗ್ ಪ್ರೊಡ್ಯೂಸ್ ಆಗ್ಬೋದು. 14ರಿಂದ 20 ದಿನಗಳನ್ನ ನಾವು ಕನ್ಸೀವಿಂಗ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. 14 ಮತ್ತೆ 20 ದಿನಗಳಲ್ಲಿ ಈ ದಿನಗಳಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳು ಆಗೇ ಆಗುತ್ತೆ. ನೀವು ಈ ದಿನಗಳಲ್ಲಿ ಯಾವಾಗ್ಲಾದ್ರೂ ಸೇರ್ಬೋದು. ಒಂದ್ಸತಿ ಮಹಿಳೆಯರಿಗೆ ಹೆಗ್ ಪ್ರೊಡ್ಯೂಸ್ ಆಯ್ತು ಅಂತ ಹೇಳಿದ್ರೆ 24 hours ನಿಮ್ಮ ಗರ್ಭಕೋಶದಲ್ಲೇ ಇರುತ್ತೆ. ಇದು ಫೆನೋಪಿಯನ್ ಟ್ಯೂಬ್ ಅಲ್ಲೇ ಇರುತ್ತೆ. ಇದರಿಂದ ನೀವು 14ನೇ ದಿನ ಸೇರ್ಬೋದು ಅಥವಾ 16ನೇ ದಿನ, 14ರಿಂದ 20ನೇ ದಿನದವರೆಗೂ ನೀವು ಕಂಟಿನ್ಯೂಸ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ 99% ಮಕ್ಕಳು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅಥವಾ ನೀವು ದಿನ ಬಿಟ್ಟು ದಿನ ಕೂಡ ಇರಬಹುದು.
ಇಷ್ಟು ಆದ ನಂತರ ನೆಕ್ಸ್ಟ್ ಬರೋದು 21 ಇಂದ 31. ಈ ಒಂದು ವಿಂಡೋ ಏನಿದೆ ಅಲ್ವಾ, ಸಪೋಸ್ ನಿಮ್ಮ ಗರ್ಭಾಶಯ ಫರ್ಮ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ಗೆ ಅದು ಪ್ರಿಪೇರ್ ಆಗ್ತಿರುತ್ತೆ. ಸೊ ಈ ವಿಂಡೋ ಕೂಡ ನಿಮ್ಗೆ ಸೇಫ್ ಝೋನ್ ಅಂತಾನೆ ಹೇಳ್ಬೋದು. 21 ಇಂದ 31 ಡೇಸ್ ಸೇಫ್ ಝೋನ್. ಯಾಕಂದ್ರೆ ಈ ದಿನಗಳಲ್ಲಿ ಸೇರಿದ್ರೆ ನಿಮ್ಗೆ ಮಕ್ಕಳಾಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ನಿಮಗೆ ಈ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ನಿಮ್ಗೆ ಮಕ್ಕಳಾಗುವಂತ ಚಾನ್ಸಸ್ ಇರೋದು 14 ಇಂದ 20th ಡೇ ಒಳಗಡೆ ಸೇರಿದ್ರೆ ಮಾತ್ರನೇ. ಈ ಒಂದು ಕ್ಯಾಲೆಂಡರ್ ಮೆಥಡ್ ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ರೆಗ್ಯುಲರ್ ಪೀರಿಯಡ್ ಇರುತ್ತಲ್ಲ ಅವ್ರಿಗೆ ಮತ್ತೆ ಡಿಲೇ ಪೀರಿಯಡ್ ಇರೋರಿಗೆ ಅನ್ವಯ ಆಗುತ್ತೆ. ಇದೇ ಕ್ಯಾಲೆಂಡರ್ ಮೆಥಡ್ ಅಪ್ಲೈ ಆಗುತ್ತೆ. ಇದೊಂದು ತುಂಬಾನೇ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು ತಿಳ್ಕೊಳ್ಳಿಕ್ಕೆ. ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ 1ನೇ ತಾರೀಕು ಕೊಟ್ಟಿದ್ದೀವಲ್ವಾ, ಅವ್ರಿಗೇನಾದ್ರೂ 8ನೇ ತಾರೀಕು ಆಯ್ತು ಅಥವಾ 10ನೇ ತಾರೀಕು ಆಯ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ 10th ಪೀರಿಯಡ್ಸ್ ಆಗಿದೆ, ಯಾವ ಡೇಟ್ ಅಲ್ಲಿ ನೀವು ಪೀರಿಯಡ್ಸ್ ಆಗಿರ್ತೀರಲ್ಲ ಆ ಡೇಟ್ ಇಂದ 14 ದಿನನ ಆಡ್ ಮಾಡ್ಕೊಡಿ. 10ನೇ ತಾರೀಕು ಪೀರಿಯಡ್ಸ್ ಆಗಿರ್ತೀರಾ ಅಂತ ಹೇಳಿದ್ರೆ ನೀವು 14 ದಿನನ ಕ್ಯಾಲ್ಕುಲೇಟ್ ಮಾಡಬೇಕು. 24ಗೆ 14 ಡೇ ಕಂಪ್ಲೀಟ್ ಆಗುತ್ತೆ. 24 ಇಂದ 28ಗೆ 5 ಡೇಸ್ ಆಗುತ್ತೆ. ಈ ದಿನದಲ್ಲಿ ನೀವು ಸೇರಿದ್ರೆ ಖಂಡಿತವಾಗ್ಲೂ ಮಕ್ಕಳು ಆಗೇ ಆಗುತ್ತೆ. ನೀವು ಯಾವುದೇ ದಿನ ಆಗ್ಲಿ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್ ನೀವು ನನಗೆ ಕೊಟ್ಟ ಹಾಗೆ ನಿಮಗೆ 8th ಆಗ್ಬೋದು ಅಥವಾ 10th ಆಗ್ಬೋದು ಅಥವಾ 22ಗೆ ಆಗ್ಬೋದು. 22ಗೆ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು 14 ಡೇಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಕ್ಯಾಲೆಂಡರ್ನ ಫಾಲೋ ಮಾಡ್ಕೊಂಡ್ರಿ ಅಥವಾ ರೆಗ್ಯುಲರ್ ಪೀರಿಯಡ್ ಇದೆ, ಡಿಲೇ ಪೀರಿಯಡ್ ಇದೆ, ಈ ರೀತಿ ನೀವು ಸ್ಟೆಪ್ಸ್ನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ 100% ಮಕ್ಕಳು ಆಗೇ ಆಗುತ್ತೆ. ಓಕೆ, ಈಗ ರೆಗ್ಯುಲರ್ ಪೀರಿಯಡ್ ಮತ್ತೆ ಡಿಲೇ ಪೀರಿಯಡ್ ಇರೋರಿಗೆ ಕಂಪ್ಲೀಟ್ ಆಗಿ ಏನು ಕನ್ಫ್ಯೂಷನ್ಸ್ ಇಲ್ದೇನೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ರೆಗ್ಯುಲರ್ ಪೀರಿಯಡ್ ಅಂದ್ರೆ ಏನು, ಡಿಲೇ ಪೀರಿಯಡ್ ಅಂದ್ರೆ ಏನು, ಯಾವ ದಿನ ಸೇರಿದ್ರೆ ಖಂಡಿತವಾಗ್ಲೂ ಮಕ್ಕಳು ಆಗೇ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಈಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ ಅವರು ಯಾವಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅವರು 1 ಇಯರ್ಗೆ ಆಗ್ಬೋದು ಅಥವಾ ನಾನು ಆಗ್ಲೇ ತಿಳಿಸ್ದಾಗೆ 2 ಮಂತ್ಸ್ಗೆ ಒಂದ್ಸತಿ, 3 ಮಂತ್ಸ್ಗೆ ಒಂದ್ಸತಿ ಅಥವಾ 6 ಮಂತ್ಸ್ಗೆ ಒಂದ್ಸತಿ ಆಗ್ಬೋದು. ಅಂತವ್ರಿಗೆ ಈ ಮೆಥಡ್ ಅನ್ವಯ ಆಗೋದಿಲ್ಲ. ಅಂದ್ರೆ ನಾವ್ ಹೇಗ್ ಮಾಡೋದು, ಹೇಗೆ ನಾವು ಇದನ್ನ ಕಂಡಿಡ್ಕೋಬಹುದು, ಹೇಗೆ ನಾವು ತಿಳ್ಕೋಬಹುದು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಓವಲೇಷನ್ ಕಿಟ್ ಅಂತ ಬರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಕ್ಯಾಲೆಂಡರ್ ಮುಖಾಂತರ ಪ್ರಿಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗಿರುತ್ತೆ. ಇಂಥವ್ರಿಗೆ ಓವಲೇಷನ್ ಕಿಟ್ ತುಂಬಾನೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇದು ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅಮೆಝಾನ್ ಅಲ್ಲಿ ತಗೋಬಹುದು, ಫ್ಲಿಪ್ಕಾರ್ಟ್ ಅಥವಾ ಶಾಪ್ ಅಲ್ಲಿ ಕೂಡ ತಗೋಬಹುದು. ಮೆಡಿಕಲ್ ಶಾಪ್ ಅಲ್ಲಿ ನಿಮ್ಗೆ ಆರಾಮಾಗಿ ಓವಲೇಷನ್ ಕಿಟ್ ಸಿಗ್ಬಿಡುತ್ತೆ. ಆ ಓವಲೇಷನ್ ಕಿಟ್ ಅನ್ನ ಹೇಗ್ ಬಳಸೋದು ಅಂತ ಹೇಳಿದ್ರೆ, ಓವಲೇಷನ್ ಕಿಟ್ ಅನ್ನ ನೀವು ತಗೊಂಡ್ ಬಂದು ಪ್ರತಿ ತಿಂಗಳು ನಿಮ್ಗೆ ಮೈ ಬೆಚ್ಚಗಿದ್ದಾಗ ವಜೈನದಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಿದ್ರೆ ಆಗ ನೀವು ಓವಲೇಷನ್ ಪೀರಿಯಡ್ ಅಂತ ತಿಳ್ಕೊಬಹುದು. ಅಂತ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಓವಲೇಷನ್ ಕಿಟ್ ತಗೊಂಡ್ಬಂದಿರ್ತೀರಾ ಅಲ್ವಾ, ಅದರಲ್ಲಿ ನೀವು ಚೆಕ್ ಮಾಡ್ಕೊಂಡು ನಿಮಗೆ ಏನಾದ್ರೂ ಓವಲೇಷನ್ ಕಿಟ್ ಅಲ್ಲಿ ಸ್ಪೈಕ್ ಬರುತ್ತೆ, ಈ ರೀತಿ ಏನಾದ್ರೂ ಇಂಡಿಕೇಶನ್ಸ್ ಬಂದ್ರೆ ನಾನು ಮೇಲೆ ಹಾಕಿದೀನಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ನಿಮ್ಗೆ ಸ್ಪೈಕ್ ಲೈನ್ಸ್ ಬಂತು ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ನೀವು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ 100% ನಿಮ್ಗೂ ಕೂಡ ಮಕ್ಕಳಾಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಒಂದೇ ಸೊಲ್ಯೂಷನ್, ಓವಲೇಷನ್ ಕಿಟ್ ಅನ್ನ ಬಳಸ್ಕೊಂಡು ಪ್ರೆಡಿಕ್ಟ್ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ಕೋಬಹುದು. ಹಾಗೆ ಡಿಲೇಡ್ ಮತ್ತೆ ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಕ್ಯಾಲೆಂಡರ್ ಮೆಥಡ್ ತುಂಬಾನೇ ಬೆಸ್ಟ್. ಈಗ ನೀವು ತಿಳ್ಕೊಂಡಿದ್ದೀರಾ ರೆಗ್ಯುಲರ್ ಮತ್ತೆ ಡಿಲೇ ಪೀರಿಯಡ್ ಇರೋರು ಏನ್ ಫಾಲೋ ಮಾಡಬೇಕು, ಇರ್ರೆಗ್ಯುಲರ್ ಇರೋರು ಏನು ಫಾಲೋ ಮಾಡಬೇಕು, ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕನ್ಸೀವ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗೋರ್ಗೂ ಸೆಂಡ್ ಮಾಡಿ, ಗೊತ್ತಿಲ್ಲದೆ ಇರೋರು ಕೂಡ ತಿಳ್ಕೊಳ್ಳಿ ಇದ್ರ ಬಗ್ಗೆ. ಸೊ ಹಾಗೆ ನಿಮಗೆ ಇನ್ನೂ ಇದ್ರ ಬಗ್ಗೆ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಇದೇ ರೀತಿಯಾದಂಥ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ನ ಆದಷ್ಟು ತರಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.